ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕುಂದಾನಗರಿ ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಇದರಿಂದ ಅನೇಕ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ಬೆಳಗಾವಿ ನಗರದ ಪ್ರಮುಖ ರಸ್ತೆಗಳೇ ಗುಂಡಿಮಯ. ರಸ್ತೆಗಳ ಒಂದು ನಿಜವಾದ ಬಣ್ಣ ಅಥವಾ ನಿಜಕ್ಕೂ ಕೂಡ ಗುಣಮಟ್ಟದ ರಸ್ತೆಗಳ ಅನ್ನೋದು ಈ ರೀತಿ ಮಳೆ ಬಂದಾಗ ಗೊತ್ತಾಗುತ್ತೆ. ಡಬಲ್ ರಸ್ತೆಯಲ್ಲಿ ಗುಂಡಿ ಬಿದ್ದು ಸವಾರರು ಪರದಾಡ್ತಿದ್ದಾರೆ. ಬೆಳಗಾವಿ ನಗರದ ಹನುಮಾನ್ ನಗರ, ಕುವೆಂಪು ನಗರ, ಜಾಧವ ನಗರಕ್ಕೆ ಸಂಪರ್ಕ ಕಲ್ಪಿಸುವಂತ ಡಬಲ್ ರೋಡ್. ಕಳೆದ 6 ತಿಂಗಳಿಂದ ಅರೆಭರೆ ರಸ್ತೆ ಕಾಮಗಾರಿಯಾಗಿದೆ. ನೋಡಿ, ರಸ್ತೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳೇ ಕಂಡು ಬರ್ತಾ ಇವೆ. ಅರ್ಧಂಬರ್ಧ ಕಾಮಗಾರಿಯಾಗಿದೆ. ಮರದ ಕೊಂಬೆಯನ್ನ ನೆಟ್ಟು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾವಾಗ ರಸ್ತೆ ಸರಿಪಡಿಸ್ತೀರಾ ಅಂತ. ಮಳೆಗಾಲ ಶುರುವಾಗೋಯ್ತು, ಹಂಗಿದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಮತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಧಾರಾಕಾರ ಮಳೆಯಿಂದ ಏನಂದರೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮಳೆ ನಿಂತು ಈಗ 14 ದಿನಗಳ ಕಾಲ ಧಾರಾಕಾರ ಮಳೆಯಿಂದ ಬೆಳಗಾವಿ ಜಿಲ್ಲೆ ಜನರು ತತ್ತರಿಸಿ ಹೋಗಿದ್ದು. 14 ದಿನಗಳ ಮಳೆ ಬಳಿಕ ಏನಂದರೆ ಬೆಳಗಾವಿ ಮಹಾನಗರದಲ್ಲಿ ಅಂದರೆ ಕುಂದಾನಗರಿಯಲ್ಲಿರ್ತಕ್ಕಂಥ ಸ್ಮಾರ್ಟ್ ರಸ್ತೆಗಳ ಏನು ದುಸ್ಥಿತಿ ಇದೆ ಅನ್ನುವಂಥ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಇದು ಪ್ರಮುಖವಾಗಿ ಬೆಳಗಾವಿಯ ಮಹಾನಗರದಲ್ಲಿರ್ತಕ್ಕಂಥ ಪ್ರಮುಖ ಬಡಾವಣೆ ಹೋಗುವಂಥ ರಸ್ತೆ. ಇದು ಪ್ರಮುಖವಾಗಿ ಏನಂದರೆ ಹನುಮಾನ್ ನಗರಿಗೆ ಕಲ್ಪಿಸುವಂಥ, ಅಂದರೆ ಬೆಳಗಾವಿಯ ಏನು ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಹೋಗುವಂಥ ಈ ಒಂದು ಏನು ರಸ್ತೆ ಏನಿದೆ, ಈ ರಸ್ತೆಯ ದೃಶ್ಯಗಳು ನಾನು ತೋರಿಸ್ತಾ ಇದ್ದೀನಿ. ಡಬಲ್ ರೋಡ್ ರಸ್ತೆನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಯಾವ ರೀತಿ ರಸ್ತೆಯಲ್ಲಿ ತಗ್ಗು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು ಧಾರಾಕಾರ ಮಳೆಯಿಂದ. ಈ ಒಂದು ರಸ್ತೆ ಕಾಮಗಾರಿ ಅಪೂರ್ಣ ಆಗಿದೆ. ಈಗಾಗಲೇ ಒಂದು ಭಾಗದಲ್ಲಿ ರಸ್ತೆ ಕಾಮಗಾರಿ ಮಾಡಲಾಗ್ತಾ ಇದೆ, ಮತ್ತೊಂದು ಭಾಗದಲ್ಲಿ ಇನ್ನೂ ರಸ್ತೆ ಕಾಮಗಾರಿ ಅಪೂರ್ಣ ಆಗಿರ್ತಕ್ಕಂಥದ್ದು. ಯಾವ ರೀತಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ, ಜೊತೆಗೆ ಇಲ್ಲಿ ವಾಹನಗಳು ಹೋದರೆ ದೊಡ್ಡ ಅನಾಹುತ ಆಗುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರೇ ಕಲ್ಲುಗಳನ್ನು ಇಟ್ಟು ಮರದ ಟಂಗಿಯನ್ನು ಕಟ್ ಮಾಡಿ ಅದರ ಮೇಲೆ ನೆಟ್ಟು, ಅಂದರೆ ಇಲ್ಲಿ ಬರ್ತಕ್ಕಂಥ ವಾಹನ ಸವಾರರು ಹಗಲು ಹೊತ್ತಾಗಿರ್ಬೋದು, ರಾತ್ರಿ ಹೊತ್ತಾಗಿರ್ಬೋದು, ಯಾವುದೇ ರೀತಿ ಅಪಘಾತಗಳಾಗಬಾರ್ದು, ಜೊತೆಗೆ ವಾಹನಗಳಿಗೆ ಡ್ಯಾಮೇಜ್ ಆಗಬಾರ್ದು. ಅದರಲ್ಲೂ ಕೂಡ ಬೈಕ್ ಸವಾರರಾಗಿರ್ಬೋದು, ಜೊತೆಗೆ ಏನು ಆಟೋ ಚಾಲಕರಾಗಿರ್ಬೋದು, ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು. ಒಂದು ವೇಳೆ ಇಂಥ ತಗ್ಗು ಗುಂಡಿಗಳಿಗೆ ವಾಹನ ಏನಾದರೂ ಮಳೆ ಆಗುವಂಥ ಸಂದರ್ಭದಲ್ಲಾಗಿರ್ಬೋದು, ಇಲ್ಲಿ ಹೋದರೆ ವಾಹನ ಪಲ್ಟಿ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾವುದೇ ರೀತಿ ಜೀವಹಾನಿ ಆಗಬಾರ್ದಂತೆ ಸಾರ್ವಜನಿಕರೇ ಒಂದು ಪ್ರಮುಖವಾಗಿ ಈ ರೀತಿ ಮಾಡಿ ಜನರಿಗೆ ಒಂದು ಈ ರೀತಿ ಅಪಘಾತ ತಪ್ಪಿಸುವಂಥ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಬೆಳಗಾವಿ ಮಹಾನಗರದಲ್ಲಿರ್ತಕ್ಕಂಥ PWD ಆಗಿರ್ಬೋದು, ಮಹಾನಗರ ಪಾಲಿಕೆಯಿಂದ ನಿರ್ಮಿಸುವ ರಸ್ತೆಗಳಾಗಿರ್ಬೋದು, ಸ್ಮಾರ್ಟ್ ಸಿಟಿಯಿಂದ ನಿರ್ಮಿಸುವಂಥ ರಸ್ತೆಗಳಾಗಿರ್ಬೋದು, ಎಲ್ಲ ರಸ್ತೆಗಳ ಪರಿಸ್ಥಿತಿ ಇದೇ ರೀತಿಯಾಗಿರ್ತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತಾಡೋಕೆ ಆಟೋ ಚಾಲಕರದವ್ರು ಕೇಳೋಣ. ಸರ್, ಈ ರೀತಿ ರಸ್ತೆಗಳು ಹೆಂಗೆ ಓಡಿಸ್ತೀರ ಅಂತ ಗಾಡಿ? ಏನಿಲ್ಲ ಸರ್, ಎಲ್ಲ ತಗ್ಗಿ ಬಿದ್ದಿದಾವೆ ಸರ್. ಲಾಸ್ಟ್ ಟೈಮ್ ಇದು ಒಂದು ತಿಂಗಳಾಗೈತೆ ಸರ್. ಆ ಕಡೆ ಪಕ್ಕದಲ್ಲಿ ರೋಡ್ ಮಾಡಿದ್ದಾರೆ ಸರ್, ಅದು ಕಿತ್ತಾಗ್ಬಿಟ್ಟೈತೆ ಸರ್. ಏನು ಗ್ಯಾರಂಟಿ ಕೊಟ್ಟಿಲ್ರಿ. ಮತ್ತು ಇದು ರೋಡ್ ಮಾಡಿದ್ರಲ್ರಿ, ಒಂದು 2 ತಿಂಗಳ ಒಂದು 6-7 ತಿಂಗಳ ರೋಡ್ ಬಂದಿತ್ತ ಸರ್. ಪೈಪ್ಲೈನ್ ಸಂಬಂಧ ಇದು ಪೂರ್ಣ ಹಡ್ಡಿದಿತ್ತು ರೀ. ಮತ್ತು ಇದು ರೋಡ್ ವರ್ಕರ್ ಮಾಡಿದಾರೆ. ಈಗ ಇನ್ನೂ ಒಂದು ತಿಂಗಳು ಆಗಿಲ್ಲ ಸರ್, ಎಲ್ಲ ಕಿತ್ತೋಗ್ಬಿಟ್ಟೆ ಸರ್ ಇದು ರೋಡ್. ಅಲ್ಲ, ಇಷ್ಟು ಕಳಪೆ ಕಾಮಗಾರಿ ಮಾಡಿದ್ದಾರೆ. ಆಮೇಲೆ ಇಂಥಲ್ಲಿ ಗಾಡಿ ತೊಗೊಂಡು ಹೋಗೋದು ಎಷ್ಟು ಇದನ್ನಂತ ಬಹಳ ಡೇಂಜರ್ ಅಲ್ಲ ಸರ್ ಇದು. ಗಾಡಿ ಒಂದೇ ಹಾಕಿದ್ರೆ ಮುಂದಿನ ನಮ್ದು ಫೋರ್ಕ್ ಪಿನ್ನ ಕಟ್ ಆಗಿಬಿಡ್ತೈತೆ ಸರ್. ಹಬ್ ಕಟ್ ಆಗಿಬಿಡ್ತೈತೆ ರೀ. ಯಾರೇನು ಕೇಳಂಗಿಲ್ಲ ರೀ. ನಾವೇನ್ರಿ ಕಂಪ್ಲೇಂಟ್ ಮಾಡಿದ್ರೆ ಏನು ಲಕ್ಷ್ಯ ಕೊಡಂಗಿಲ್ಲ ರೀ. ಮತ್ತು ಇಲ್ಲೆಲ್ಲ ದೊಡ್ಡ ಮಂದಿ ಗಾಡಿಗಳು ಹೋಗ್ತಾರೆ ಸರ್, ಯಾರು ಕಂಪ್ಲೇಂಟ್ ಮಾಡಲ್ಲ ಸರ್ ಇಲ್ಲಿ. ಇಲ್ಲ ಸರ್, ಯಾರು ನೋಡ್ತಾರೆ ಹಂಗೆ ಹೋಗಿಬಿಡ್ತಾರೆ ಸರ್. ನೋಡಿಲ್ದಂಗೆ ಮತ್ತೆ ಹೋಗ್ತಾರೆ ಸರ್. ಈ ರಸ್ತೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ತಿರುಗಾಡ್ತಾರೆ. ಅವರು ಲೋಕೋಪಯೋಗಿ ಸಚಿವರು ಕೂಡ ಅವರು ಎಲ್ಲರೂ ಹೋಗ್ತಾರಲ್ಲ ಸರ್. CP ಅವ್ರ ಮನೆಗಳದು ಇದೆ ಸರ್. ಇಲ್ಲ ಗೌರ್ಮೆಂಟ್ ಸರ್ವೆಂಟ್ ವಕೀಲರು ಇದ್ದಾರೆ, ಎಲ್ಲರದು ವಕೀಲರು ಹೋಗ್ತಿರ್ತಾರೆ ಸರ್. ಎಲ್ಲರೂ ಹೋಗ್ತಿರ್ತಾರೆ. ಯಾರು ಜವಾಬ್ದಾರಿ ತಗೋತಾರೆ, ಗಾಡಿ ಆ ಸೈಡ್ ತೊಗೊಂಡು ಹೋಗ್ತಾರೆ, ಪಾಸಿಂಗ್ ಮಾಡಿಬಿಡ್ತಾರೆ ಸರ್. ಯಾರು ಹಿಂಗೆ ಎತ್ತಂಗಿಲ್ಲ ಸರ್, ಪ್ರಶ್ನೆ ಎತ್ತವಿಲ್ಲ, ಎಲ್ಲ ಹೋಗಂಗಿಲ್ಲ ಸರ್. ಸೊ ಇದು ಏನಂದ್ರೆ ಬೆಳಗಾವಿಯ ಮಹಾನಗರದಲ್ಲಿರ್ತಕ್ಕಂಥ ಏನು ಪ್ರಮುಖ ಈ ರಸ್ತೆ ಅಂತ ತೋರಿಸಿ, ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಈ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಡಬಲ್ ರಸ್ತೆ ಒಂದರ ದೃಶ್ಯವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಏನು ಸಾಕಷ್ಟು ಏನು ಕಲಿತಂಥವರು ಸರ್ಕಾರಿ ಹುದ್ದೆಗಳಲ್ಲಿ ಕೆಲಸ ಮಾಡುವಂಥ ಓಡಾಡುವಂಥ ರಸ್ತೆಯ ಪರಿಸ್ಥಿತಿ ಈ ರೀತಿ ಇದೆ. ಜೊತೆಗೆ ಇನ್ನು ಅನೇಕ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದೇ ರೀತಿಯ ರಸ್ತೆಯ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮಳೆಯಿಂದ ಹಾಳಾಗಿರ್ತಕ್ಕಂಥ ರಸ್ತೆಗಳನ್ನು ದುರಸ್ತಿ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.